ವಿಚಾರದ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಸೊ ಫಸ್ಟ್ 15 ಡೇಸ್ ಮಕ್ಕಳನ್ನ ಚೆನ್ನಾಗಿ ಆಟ ಆಡಿಸ್ಬೇಕು ಅಂತ ಹೇಳಿದ್ರೆ ಆಟ ಆಡಿಸ್ಕೊಂಡೆ ಇಟ್ಬಿಡೋದ ಇಲ್ಲ ಅಲ್ವಾ? ಅವ್ರಿಗೂ ಕೂಡ ನಾವು ಸ್ಟಡೀಸ್ ನ ಸ್ಟಾರ್ಟ್ ಮಾಡ್ಬೇಕಲ್ವಾ? ಸೊ ಯಾವ ರೀತಿ ಸ್ಟಾರ್ಟ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ನಮ್ಮ ಸ್ಕೂಲಲ್ಲಿ ಏನ್ ಮಾಡ್ತೀರಿ, ಜೂನ್ ಎವ್ರಿ ಸೆಕೆಂಡ್ ಫ್ರೈಡೆ ನಾವೊಂದು ಸರಸ್ವತಿ ಪೂಜೆ ಅಂತ ಮಾಡ್ತೀವಿ ಅಲ್ವಾ? ಸರಸ್ವತಿ ಪೂಜೆಲೇನು ಅಕ್ಷರಾಭ್ಯಾಸ ಏನ್ ಮಾಡ್ತೀರಿ? ಅಕ್ಷರಾಭ್ಯಾಸ. ನೀವೇನ್ ಮಾಡ್ತೀರಾ, ಒಂದು ಗುಡ್ ವೈಬ್ ಅಂದ್ರೆ ನಮ್ಮ ಸಂಸ್ಕೃತಿಯಲ್ಲಿರುವಂತ ಒಂದು ಆಚರಣೆಯನ್ನ ತಗೊಂಡು ಕ್ಲಾಸಲ್ಲಿ ನೀವು ಅಕ್ಷರಾಭ್ಯಾಸದ ಮೂಲಕ ಸಣ್ಣ ಪುಟ್ಟ ಅಕ್ಷರಗಳನ್ನ ಮಕ್ಕಳಿಗೆ ಬಳಸೋದನ್ನ ಶುರು ಮಾಡ್ತೀರಾ ಅಲ್ವಪ್ಪ? ಸೊ ಫಾರ್ ಎಕ್ಸಾಂಪಲ್ ಬಂದ ತಕ್ಷಣನೇ ಕ್ಲಾಸಿಗೆ ಎ ಬರೆಸ್ತೀರಾ? ಎ ಬರ್ಸಕ್ ಆಗತ್ತಾ ಮಗುವಿಗೆ? ಬರ್ಸೋದಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರೇನು? ಭವ್ಯ. ಸೊ ಇವಾಗ ಬಿ ಹ್ಯಾಚ್ ಎ ವಿ ವೈ ಎ ಬರ್ಸಕ್ ಆಗತ್ತಾ ಮಗುಗೆ? ಆಗಲ್ಲ. ಹಾಗಾದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಇಷ್ಟವಾದ ಒಂದು ನಂಬರ್ ಯಾವ್ದು ಮ್ಯಾಮ್? 1. ಸೊ ಅದಕ್ಕಿಂತ ಒಂದು ಬಿಗ್ ನಂಬರ್ ಯಾವ್ದು ಮ್ಯಾಮ್? 9 ಇಷ್ಟ. ಸೊ ಫಾರ್ ಎಕ್ಸಾಂಪಲ್ 9 ಡೈರೆಕ್ಟ್ ಆಗಿ ಮಗು ಬರ್ಸಕ್ ಆಗತ್ತಾ? ಹೋಗಿ 1 ಅನ್ನ ನೀವು ಬರ್ಸಕ್ ಆಗತ್ತಾ? ಬರ್ಸೋದಕ್ಕೆ ಆಗಲ್ಲ. ಹಾಗಿರ್ಬೇಕಾದ್ರೆ ನಾವು ಮಾಡ್ಬೇಕಾದಂತ ಒಂದು ವಿಚಾರ ಏನು ಅಂದ್ರೆ ಆ ಪುಟ್ಟ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಾಗಿರೋದು ಸ್ಟ್ರೋಕ್ಸ್. ಏನ್ ಈ ಸ್ಟ್ರೋಕ್ಸ್? ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಸ್ಟ್ರೋಕ್ ಅಂತ ಹೇಳಿದ್ರೆ ಬನ್ನಿ ಎಲ್ಲ ಇದನ್ನ ನಾವು ಸ್ಟ್ರೋಕ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ವರ್ಟಿಕಲ್ ಲೈನ್ ಇದೆ, ಹಾರಿಜಾಂಟಲ್ ಲೈನ್ ಇದೆ, ರೈಟ್ ಸ್ಟ್ಯಾಂಡಿಂಗ್ ಲೈನ್ ಇದೆ, ಲೆಫ್ಟ್ ಸ್ಟ್ಯಾಂಡಿಂಗ್ ಲೈನ್ ಇದೆ, ರೈಟ್ ಕರ್ವ್ ಲೈನ್ ಇದೆ, as well as left curve line, zigzag line, circle, semicircle, spiral line, dashes, straight line, dotted line, upward line, downward lines. ಇದಿಷ್ಟು ಕೂಡ ಏನು ಅಂತ ಹೇಳಿದ್ರೆ ಸ್ಟ್ರೋಕ್ಸ್. ಪ್ರಪಂಚದಲ್ಲಿರುವಂತ ಯಾವುದೇ ಭಾಷೆ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಯಾವುದೇ ಒಂದು ಭಾಷೆನ ನಾವು ಯಾವುದೇ ಒಂದು ಪದನ ಬರಿಬೇಕು ಅಂತ ಹೇಳಿದ್ರೆ ಮೇಜರ್ ಆಗಿ ಈ ಸ್ಟ್ರೋಕ್ಸ್ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಆ ಬರೀರಿ ಅಂತ ಹೇಳಿದ್ರೆ ಇಲ್ಲಿರುವಂತ ಯಾವುದೋ ಒಂದು ಡೌನ್ವರ್ಡ್ ಲೈನ್ ಹೆಲ್ಪ್ ಆಗುತ್ತೆ. ಆಸ್ ವೆಲ್ ಆಸ್ ಅನುರಾಧ ಮ್ಯಾಮ್ ಎ ಬರಿಬೇಕು ಅಂದ್ರೆ ಯಾವ ಲೈನ್ಸ್ ಯೂಸ್ ಆಗುತ್ತೆ ಮ್ಯಾಮ್? ಸ್ಲ್ಯಾಂಟಿಂಗ್. ಒಂದು ರೈಟ್ ಸ್ಲ್ಯಾಂಟಿಂಗ್ ಲೈನ್, ಒಂದು ಲೆಫ್ಟ್ ಸ್ಲ್ಯಾಂಟಿಂಗ್ ಲೈನ್, ಒಂದು ಹಾರಿಜಾಂಟಲ್ ಲೈನ್, ರೈಟ್ ಮ್ಯಾಮ್? ಇವಾಗ ಫಾರ್ ಎಕ್ಸಾಂಪಲ್ ಒಂದು 100 ಬರಿಬೇಕು ಅಂದ್ರೆ ಏನ್ ಯೂಸ್ ಆಗುತ್ತೆ ಮ್ಯಾಮ್? ಸ್ಟ್ರೈಟ್ ಲೈನ್, ಸರ್ಕಲ್ ಅಂಡ್ ದೆನ್ ಎಸ್, ಒಂದು ಸರ್ಕಲ್ ಇನ್ನೊಂದು ಸರ್ಕಲ್ ಯೂಸ್ ಆಗುತ್ತೆ. ಅಂದ್ರೆ ಪ್ರಪಂಚದಲ್ಲಿರುವಂತ ಯಾವುದೇ ಪದನ ನಾವು ಬರಿಬೇಕು ಅಂತಲೂ ಕೂಡ ಈ ಸ್ಟ್ರೋಕ್ಸ್ ನ ಸಹಾಯ ನಮ್ಗೆ ಬೇಕೇ ಬೇಕು. ಇದನ್ನ ನಾವು ಸಣ್ಣ ಮಕ್ಕಳಲ್ಲಿ ಪುಟ್ಟದಾಗಿ ಹೇಳ್ಕೊಟ್ರಿ ಅಂತ ಹೇಳಿದ್ರೆ ಮುಂದೆ ಏನ್ ದೊಡ್ಡ ಪದಗಳನ್ನು ಕೂಡ ಬರೆಯೋದಕ್ಕೆ ಮಕ್ಕಳಿಗೆ ಸಹಾಯ. ಹಾಗಾಗಿ ನೀವು ನಿಧಾನವಾಗಿ ಮಕ್ಕಳಿಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ವಿತ್ ಡಾಟ್ಸ್ ಮೂಲಕ ಫಸ್ಟ್ ಸ್ಟ್ರೋಕ್ಸ್ ಅನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಆ ಸ್ಟ್ರೋಕ್ಸ್ ನ ಹೇಳ್ಕೊಡ್ಬೇಕಾದ್ರೆ ಮೊದಲನೇದಾಗಿ ವಿತ್ ಹೆಲ್ಪ್. ಫಸ್ಟ್ ಡೇ 1 ಬರಿಬೇಕಾದ್ರೆ 2 ಡಾಟ್ ಹಾಕಿ ಮಗು ಕೊಡೋದಲ್ಲ, ಕೂರಿಸ್ಕೊಂಡು ನೀವು ಫಾರ್ ಎಕ್ಸಾಂಪಲ್ ಒಂದು ಪ್ಲೇಟಲ್ಲಿ ಸ್ಯಾಂಡ್ ಇಟ್ಕೊಂಡು ಇಲ್ಲ ಸಾಲ್ಟ್ ಇಟ್ಕೊಂಡು ಅದರಲ್ಲಿ ಬರ್ಸಿ ನೀವು ಹೇಳ್ಕೊಡ್ಬೇಕಾಗುತ್ತೆ ಮಕ್ಕಳಿಗೆ. ಅರ್ಥ ಆಯ್ತಾ? ಸೆಕೆಂಡ್ ಟೈಮ್ ಆ ಪುಟ್ಟ ಪೆನ್ಸಿಲ್ ಕೊಟ್ಟಾಗ ಆ ಮಗು ಎಳೆಯೋದಕ್ಕೆ ಶುರು ಮಾಡುತ್ತೆ. ಮೊದಲು ಪೆನ್ಸಿಲ್ ಇಟ್ಕೊಂಡಾಗ ಆ ಕೈ ಶೇಕ್ ಆಗುತ್ತೆ, ಹಿಂಗೆ 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 ಕರ್ವ್ ತರ ಬರುತ್ತೆ. ಅದಾದ್ಮೇಲೆ ಆ ಮಕ್ಕಳು ನೀಟಾಗಿ ಫಸ್ಟ್ ಏನಾಗುತ್ತೆ, ಡಿಪೆಂಡೆಂಟ್ ಸ್ಟೇಜ್ಗೆ ಹೋಗ್ತಾರೆ, ಆಮೇಲೆ ಇಂಡಿಪೆಂಡೆಂಟ್ ಸ್ಟೇಜ್ಗೆ ಹೋಗ್ತಾರೆ. ಫಸ್ಟ್ ನಾವು ಈ ಸ್ಟ್ರೋಕ್ಸ್ ಇಂಡಿಪೆಂಡೆಂಟ್ ಸ್ಟೇಜಿಗೆ ಹೋಗೋವರೆಗೂ ಕೂಡ ಆ ಮಕ್ಕಳಿಗೆ ನಾವು ವಿತ್ ಹೆಲ್ಪ್ ಸಹಾಯ ಮಾಡಬೇಕು. ಆ ಏಜ್ ಅಲ್ಲಿರುವಂತ ಮಕ್ಕಳಿಗೆ ಏನ್ ಮಾಡ್ಬೇಕು?